ಸಾಧ್ಯನೇ ಇಲ್ಲ. ಇದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗ್ಯದ, ನಮ್ಮ ಸರ್ಕಾರ ವಿಚಾರ ಮಾಡಬೇಕಾಗಿದೆ, ಮೋದಿಯವರು ವಿಚಾರ ಮಾಡಬೇಕಾಗ್ಯದ, ನಾವು ಎಷ್ಟು ಖರ್ಚು ಮಾಡಿದ್ದೇವಪ್ಪ ಇದ್ರ ಬಗ್ಗೆ ಅಂತೇಳಿ. ಆಮೇಲೆ ಅವರು ಮಾತಾಡಲಿ. ಆದರೆ ದೇಶ ತುಂಬ ಇವತ್ತು ಎಲ್ಲ ಬರೇ ಮತಾಂಧ ವಿಚಾರಗಳು, ಹಿಂದುತ್ವವಾದ, ಮತ್ತೇನುವಾದ, ಮುಸ್ಲಿಂ ವಿರೋಧಿ ಮಾತುಗಳು, ಮಾಬ್ ಲಿಂಚಿಂಗ, ಇದು ಬಿಟ್ಟು ಮತ್ತೊಂದು ಇಲ್ಲಿಲ್ಲ. ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಹೈಯರ್ ಎಜುಕೇಷನ್ ಅಂತ ಪ್ರೈವೇಟೈಸೇಷನ್, ಎಲ್ಲ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿಗಳು ಅವ್ರಿಗೇನು ಸಹಾಯ ಮಾಡೋಂಗಿಲ್ಲ. ಅವ್ರು ಏನು ಮಾಡ್ಕೋತಾರೆ. ಗೌರ್ಮೆಂಟ್ ಅವ್ರಿಗೇನು ಸಹಾಯ ಇಲ್ಲ. ಅವ್ರು ಸ್ವಂತ ದುಡ್ಡು ಹಾಕ್ತಾರೆ, ವ್ಯಾಪಾರ ಮಾಡ್ಕೋತಾರೆ, ದುಡ್ಡು ಗಳಿಸ್ಕೊಂಡು ಹೋಗಿಬಿಡ್ತಾರೆ. ಇವನ್ MA BA GS ಪ್ರೈವೇಟ್ದವ್ರು ಕೊಟ್ಟುಬಿಟ್ಟಿದ್ದಾರೆ. ಅವ್ರು ಸಿಕ್ಕಂಗೆ ಹರಿತಾ ಇದ್ದಾರೆ. ಜನಸಾಮಾನ್ಯರಲ್ಲ, ದುಡ್ಡು ಇಲ್ಲದವ್ರು ಇಲ್ಲ ಹೊರಗೆ ಉಳಿದ್ಬಿಡೋದು. ಇಂಥ ಪ್ರಸಂಗ ಇಡೀ ದೇಶ ತುಂಬೋದ್ರೆ ಇದು. ಅದನ್ನೇ ನೆನಪು ಮಾಡ್ತಾ ಇದ್ದಾರೆ. ಯಾಕೆಂದರೆ ಧರ್ಮದ ಹೆಸರಿನ ಭಾವಾವೇಶವನ್ನೇ ಸಂಸ್ಕೃತಿಯ ರಕ್ಷಣೆ ಎಂದು ನಾವೇನು ತಿಳ್ಕೊಂಡಿವಿ ಅಂದ್ರೆ, ಭಾವಾವೇಶದಿಂದ ನಾವು ಮಾತಾಡೋದು, ಧರ್ಮದ ಬಗ್ಗೆ ಹೆಸರಿನ ಮೇಲೆ ಏನು ಹೇಳೋದು, ನಮ್ಮ ಹಿಂದೂ ಧರ್ಮ ಶ್ರೇಷ್ಠದ ಇಲ್ಲಂತಲ್ಲ, ಯಾರೂ ಇಲ್ಲ ಅಂತಿಲ್ಲ ಅದನ್ನು. ಆದರೆ ಅದನ್ನೇ ಹೇಳ್ಕೊಂತ ಹೋಗಿದ್ದು ಆ ಹಿಂದೂ ಧರ್ಮ ಹೆಂಗೆ ಶ್ರೇಷ್ಠ ಅಂತ ನೀವು ಅಭ್ಯಾಸ ಮಾಡೋದನ್ನು ಶ್ರೇಷ್ಠ ಆಗ್ಯದ. ಇಂಥ ಎಲ್ಲ ಅನೇಕ ಸಂಶೋಧನೆಗಳು ಆಗಿದ್ದಾವೆ. ಅಂಥದ್ದು ಮಾಡ್ರಿ ಅಂತ ಹೇಳ್ಬೇಕಾಗ್ಯದ, ವೈಜ್ಞಾನಿಕ ಬೆಳೆಸ್ಕೊಳ್ರಿ ಅಂತ ಹೇಳ್ಬೇಕಾಗ್ಯದ. ಅದಕ್ಕೆ ಸರ್ಕಾರಿ ಸ್ವತಃ BJP ಸರ್ಕಾರದ ಸಂಪ್ರದಾಯವಾದಿಗಳ ಗುರು BJP ಅವ್ರು ಯಾಕೆ ಎಲ್ಲ ಹಿಂದೂಗಳಿಗಿನ ಮಾಡಲಿ, ಅವರು ಎಲ್ಲ ಹಿಂದೂ ಮಕ್ಕಳಿಗೆ ಫ್ರೀ ಎಜುಕೇಷನ್ ಯಾಕೆ ಮಾಡ್ತಾಯಿಲ್ಲ? ಮಾಡಿದ್ರೆ ಹೈಯರ್ ಎಜುಕೇಷನ್ ಇಂಥ ಎಲ್ಲ ಕೊಟ್ಟರೆ ಅವ್ರನ್ನ ಸಂಶೋಧನೆ ಮಾಡ್ತಾರೆ ರೀ. ಅವ್ರು ಮಾಡ್ಬೇಕಂತದ. ಬಡವ್ರ ಮಕ್ಕಳಿಗೆ ದುಡಿಬೇಕಂತ ಭಾಳಷ್ಟು ಇಲ್ಲರಿ. ನಾ ಯಾವ ಜಾತಿ ಅದು ಮಾತಾಡ್ತಾ ಇಲ್ಲ. ಬಡತನಕ್ಕೆ ಯಾವ ಜಾತಿ ಇಲ್ಲ, ಕುಲ ಇಲ್ಲ, ಧರ್ಮ ಇಲ್ಲ, ಮತ್ತೊಂದಿಲ್ಲ. ಅಲ್ಲಿ ನೋವು ಹಸಿ